ಕಾರಾಗೃಹ ಡಿಐಜಿ ಆಗಿದ್ದ ಸಂದರ್ಭದಲ್ಲಿ ರೂಪಾ ಕಾರಾಗೃಹ ತನಿಖೆಯ ಬಗ್ಗೆ ಡೈರಿಯಲ್ಲಿ ಉಲ್ಲೇಖಿಸಿದ್ದಾರೆ. ಅಡುಗೆ ಕೋಣೆ ಜೈಲಿನ ಚಟುವಟಿಕೆಗಳ ಜೊತೆಗೆ ಜೈಲಿನಲ್ಲಿ ನಡೆಸಿದಂತಹ ತಪಾಸಣೆಯ ಪಿನ್ ಟು ಪಿನ್ ಅನ್ನ ಡೈರಿಯಲ್ಲಿ ಅವರು ಬರೆದಿದ್ದಾರೆ. ಅಲ್ಲದೆ ಅನಾರೋಗ್ಯಕ್ಕೆ ತುತ್ತಾದ ಕೈದಿಗಳ ವೈದ್ಯಕೀಯ ಚಿಕಿತ್ಸೆಯ ಬಗ್ಗೆ ಕೂಡ ಉಲ್ಲೇಖಿಸಿದ್ದಾರೆ. ಡಿಐಜಿ ರೂಪಾ ಎಂಟ್ರಿ ಮಾಡಿರುವಂತಹ ಡೈರಿ ಇದೀಗ ಸುದ್ದಿ ಟಿವಿಗೆ ಲಭ್ಯವಾಗಿದೆ. ಎಸ್, ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ವಕೀಲರಾದ ಕೆವಿ ಧನಂಜಯ ಅವರು. ಸರ್ ನಮಸ್ಕಾರ. ಹಲೋ. ಎಸ್, ಸಂಪರ್ಕ ಸಾಧ್ಯ ಆಗ್ತಿಲ್ಲ. ಒಟ್ಟಾರೆಯಾಗಿ ನಾವು ಗಮನಿಸ್ತಾ ಇದ್ವಿ, ಕಾರಾಗೃಹದ ಡಿಐಜಿ ಆಗಿದ್ದಂತಹ ಸಂದರ್ಭದಲ್ಲಿ ರೂಪಾ ಅವರು ಕಾರಾಗೃಹದಲ್ಲಿ ನಡೆದಂತಹ ತನಿಖೆಗಳ ಬಗ್ಗೆ ಡೈರಿಯಲ್ಲಿ ಉಲ್ಲೇಖಿಸಿರುವಂತಹದ್ದು ನಮಗೆ ಇದೀಗ ಡೈರಿ ಲಭ್ಯವಾಗಿರುವಂತಹದ್ದು. ಅಡುಗೆ ಕೋಣೆ ಜೈಲಿನ ಚಟುವಟಿಕೆಗಳ ಬಗ್ಗೆ ಅವರು ಡೈರಿಯಲ್ಲಿ ಎಂಟ್ರಿಯನ್ನ ಮಾಡಿದ್ದಾರೆ. ಜೈಲಿನಲ್ಲಿ ನಡೆಸಿದಂತಹ ತಪಾಸಣೆಯ ಪಿನ್ ಟು ಪಿನ್ ವರದಿಯನ್ನ ಅವರು ಡೈರಿಯಲ್ಲಿ ಉಲ್ಲೇಖವನ್ನ ಮಾಡಿರುವಂತಹದ್ದು. ಅನಾರೋಗ್ಯಕ್ಕೆ ಯಾರೆಲ್ಲ ತುತ್ತಾಗಿದ್ರು ಕೈದಿಗಳು, ಅವರಿಗೆ ಯಾವ ರೀತಿಯಾದಂತಹ ವೈದ್ಯಕೀಯ ಚಿಕಿತ್ಸೆಯನ್ನ ನೀಡಲಾಗಿದೆ ಅದನ್ನು ಕೂಡ ಡೈರಿಯಲ್ಲಿ ಉಲ್ಲೇಖಿಸಿದ್ದಾರೆ. ಎಸ್, ಈ ಬಗ್ಗೆ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ವಕೀಲರಾದ ಕೆವಿ ಧನಂಜಯ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ ಮೇಡಮ್. ಸರ್, ಪರಪ್ಪನ ಅಗ್ರಹಾರದಲ್ಲಿ ಸಾಕಷ್ಟು ಅಕ್ರಮಗಳ ಗೂಡು ನಡೀತಾ ಇದೆ. ಸಾಕಷ್ಟು ಹೊಸ ವಿಡಿಯೋಗಳು ಎಕ್ಸ್ಕ್ಲೂಸಿವ್ ಆಗಿ ಇದೀಗ ಮಾಧ್ಯಮಗಳಿಗೆ ಲಭ್ಯವಾಗ್ತಿದೆ. ಸರ್, ತಪ್ಪು ಮಾಡಿದವರಿಗೆ ಶಿಕ್ಷೆ ಅನುಭವಿಸಬೇಕು ಅನ್ನೋ ಕಾರಣಕ್ಕೆ ಕಾರಾಗೃಹಕ್ಕೆ ಹಾಕ್ತಾರೆ. ಆದ್ರೆ ಏನಿದು ಅವಸ್ಥೆ ಅಂತ? ನಿಜ, ಅಂದ್ರೆ ಇದು ಒಂದು ಭ್ರಷ್ಟಾಚಾರದ ಒಂದು ಭಾಗ ಅಂತ ಹೇಳ್ಬೇಕಾಗತ್ತೆ. ಮತ್ತೆ ಇದು ಕೇವಲ ಒಂದು ಸರ್ಕಾರದ ಮೇಲೆ ಹೊಣೆ ಹೊರಿಸುವಂತ ತಪ್ಪಾಗತ್ತೆ. ಎಲ್ಲ ರಾಜ್ಯ ಅಂದ್ರೆ ಬೇರೆ ಬೇರೆ ಪಕ್ಷಗಳ ಸರ್ಕಾರಗಳು ಮೊದಲಿನಿಂದಲೂ ಕೂಡ ಈ ತರನಾದ ಭ್ರಷ್ಟಾಚಾರವನ್ನ ಒಂದು ಪೋಷಣೆ ಮಾಡ್ತಾ ಬರ್ತಿತ್ತು. ಅಂಡ್ ಅಲ್ಟಿಮೇಟ್ಲಿ ಏನಾಗುತ್ತೆ ಅಂದ್ರೆ, ಈಗ ಒಂದು ಶಿಕ್ಷೆಯನ್ನ ಅನುಭವಿಸ್ಬೇಕಾಗಿರುವಂತವ್ರು ಆ ಶಿಕ್ಷೆಯ ಒಂದು ಅನುಭವೇ ಆಗದೆ ಈ ತರ ಒಂದು ಐಷಾರಾಮಿ ಜೀವನವನ್ನ ನಡೆಸಿದಾಗ ಏನಾಗುತ್ತೆ, ಈ ನಮ್ಮ ಎಂಟೈರ್ ನ್ಯಾಯಾಂಗ ವ್ಯವಸ್ಥೆ ತಲೆ ತಗ್ಸುವಂತ ಒಂದು ಪರಿಸ್ಥಿತಿಗೆ ಬರುತ್ತೆ. ಅಂಡ್ ಈಗ ಅದೇ ಆಗ್ತಾ ಇದೆ ಅಂತ ಹೇಳ್ಬೇಕಾಗತ್ತೆ. ಅಂಡ್ ಮಾಧ್ಯಮದವರು ಈ ವಿಚಾರವಾಗಿ ಇವತ್ತನ್ನ ಎಕ್ಸ್ಪೋಸ್ ಮಾಡ್ತಿರುವಂತದನ್ನ ಮೆಚ್ಕೋಬೇಕಾಗತ್ತೆ. ಅದಕ್ಕೆ ಅಂದ್ರೆ ನಮ್ಮಲ್ಲಿ ಈಗ ಜನರಿಗೆ, ಸಾರ್ವಜನಿಕರಿಗೆ ಗೊತ್ತಿರ್ಲಿಲ್ಲ ಇದು. ಇನ್ಫ್ಯಾಕ್ಟ್ ನಮಗೂ ಕೂಡ ಅಷ್ಟೊಂದು ಗೊತ್ತಿರ್ಲಿಲ್ಲ ಈ ಪ್ರಮಾಣದಲ್ಲಿ ಅವ್ಯವಹಾರ ನಡೀತಾ ಇದೆ ಮತ್ತೆ ಅಕ್ರಮ ನಡೀತಾ ಇದೆ ಅಂತ. ಸೊ ಈಗ ಒಂದು ಕಲೆಕ್ಟಿವ್ ಐ ಥಿಂಕ್ ರೆಸ್ಪಾನ್ಸಿಬಿಲಿಟಿ ನಾವೆಲ್ಲ ತಗೊಳ್ಬೇಕಾಗತ್ತೆ. ಯಾಕಂದ್ರೆ ನಾವು ಶಿಕ್ಷೆಯನ್ನ ಕೊಡೋದಷ್ಟೇ ನಾವು ಕೇಳ್ತೀವಿ. ಶಿಕ್ಷೆ ಕೊಟ್ಟ ನಂತರ ಆತ ಬಂದಿಖಾನೆಗೆ ಹೋದ್ಮೇಲೆ ಅಲ್ಲಿನ ವಾತಾವರಣ ಏನು ಅನ್ನೋದನ್ನ ನಾವು ನೋಡೋದಿಲ್ಲ. ಎರಡನೇದೇನಾಗತ್ತೆ ಅಂದ್ರೆ, ಮೂಲಭೂತ ಸೌಕರ್ಯಗಳು ಆಕ್ಚುಲಿ ಇವನ್ ಎಂತ ಒಂದು ಕೈದಿ ಆದ್ರೂ ಕೂಡ ಆತನಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡ್ಲೇಬೇಕಾಗತ್ತೆ. ಈಗ ಏನಾಗ್ತಿದೆ ಅಂದ್ರೆ, ಮೂಲಭೂತ ಸೌಕರ್ಯಗಳನ್ನ ಎಲ್ಲೂ ಕೊಡ್ಲಾಗ್ತಿಲ್ಲ. ಆದ್ರೆ ಯಾರು ಹಣವನ್ನ ಕೊಡ್ತಿದ್ದಾರೆ ಅವ್ರಿಗೆ ಆಕ್ಚುಲಿ ಹಣ ಹೆಚ್ಚು ಕೊಟ್ಟಷ್ಟು ಐಷಾರಾಮಿ ವ್ಯವಸ್ಥೆಯನ್ನ ಕೊಡ್ತಿರೋದ್ರಿಂದ ಏನಾಗ್ತಿದೆ ಅಂದ್ರೆ, ಇಲ್ಲಿ ಸಹಜವಾಗಿ ಒಂದು ಸೋಷಿಯಲ್ ಇನ್ಇಕ್ವಾಲಿಟಿ ಬರ್ತಾ ಇದೆ. ಸೊ ದಿಸ್ ಇಸ್ ಅ ವೆರಿ ಸೀರಿಯಸ್ ಮ್ಯಾಟರ್ ಅಂತ ಹೇಳ್ಬೇಕಾಗತ್ತೆ. ಅವ್ರ ಆದರ್ ದಿಸ್ ಇಸ್ ಅ ಕ್ರೈಸಿಸ್ ಅಂತ ಹೇಳ್ಬೇಕಾಗತ್ತೆ. ಎಸ್ ಸರ್, ಇವಾಗ ಈ ರೀತಿಯಾಗಿ ಅವರು ಹಣ ಕೊಟ್ರೆ ಕಾರಾಗೃಹದಲ್ಲಿ ಐಷಾರಾಮಿಯಾಗಿ ಬದುಕಬಹುದು ಅಂತ ಬಂದಾಗ ನ್ಯಾಯಾಲಯ ಒಂದು ಶಿಕ್ಷೆಯನ್ನ ಕೊಟ್ಟಿರುತ್ತೆ. ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂಡರ್ ಅಲ್ಲಿ ಬರೋದಿಲ್ವಾ? ಏನಾಗುತ್ತೆ ಅಂದ್ರೆ, ಕಂಟೆಂಪ್ಟ್ ಈಗ ನ್ಯಾಯಾಲಯ ಶಿಕ್ಷೆಯನ್ನ ಪ್ರಕಟ ಮಾಡಿದಾಗ ನ್ಯಾಯಾಲಯ ಮಾಡ್ತಿರುವಂತದ್ದು ಏನಂದ್ರೆ, ಒಂದು ಕಾನೂನಿನನ್ವಯ ಈ ಒಂದು ಅಪರಾಧ ಸಾಬೀತಾಗಿರೋದ್ರಿಂದ ಈ ಶಿಕ್ಷೆ ಪ್ರಮಾಣ ಇದೆ, ಅದಕ್ಕೋಸ್ಕರ ನಾನು ಶಿಕ್ಷೆ ವಿಧಿಸ್ತಿದ್ದೀನಿ ಅಂತ ಹೇಳಿ ಬಿಡ್ತಾರೆ ಅಷ್ಟೇ. ಸೊ ಇದು ಕಂಟೆಂಪ್ಟ್ ಆಗ್ಲಿಕ್ಕೆ ಅವಕಾಶವಿರೋದಿಲ್ಲ. ಕಂಟೆಂಪ್ಟ್ ಅಂದ್ರೆ ನ್ಯಾಯಾಂಗ ನಿಂದನೆ ಅಂತ. ಇದು ನ್ಯಾಯಾಂಗ ನಿಂದನೆ ಆಗೋದಿಲ್ಲ. ಇದು ಅಕ್ರಮ ಆಗುತ್ತೆ, ಭ್ರಷ್ಟಾಚಾರ ಆಗುತ್ತೆ ಮತ್ತು ಆಡಳಿತದ ಒಂದು ಆಕ್ಚುಲಿ ವೈಫಲ್ಯ ಆಗುತ್ತೆ ವಿನಃ ಇದನ್ನ ಹೇಳಲಿಕ್ಕೆ ಕಂಟೆಂಪ್ಟ್ ಅಂತ ಹೇಳಲಿಕ್ಕೆ ಅವಕಾಶವಾಗೋದಿಲ್ಲ. ಯಾಕಂದ್ರೆ ಯಾವುದೇ ಒಂದು ನ್ಯಾಯಾಂಗದ ಆದೇಶವನ್ನ ಇಲ್ಲಿ ಉಲ್ಲಂಘನೆ ಮಾಡ್ತಿಲ್ಲ. ನ್ಯಾಯಾಂಗ ಹೇಳಿದ್ದೇನಂದ್ರೆ, ಇವರನ್ನ ಸೆರೆವಾಸದಲ್ಲಿ ಇಡಿ. ಅಂದ್ರೆ ಪ್ರತಿಯೊಂದು ಬಂದಿಖಾನೆಗೂ ಅದ್ರದ್ದೇ ಆದ ನಿಯಮಗಳಿರುತ್ತವೆ. ಆ ನಿಯಮಗಳನುಸಾರ ಅವ್ರನ್ನ ಆಕ್ಚುಲಿ ನೋಡ್ಕೋಬೇಕಾಗತ್ತೆ. ಬಟ್ ನಿಯಮಗಳನ್ನ ಮುರಿದಾಗ ಅದು ನ್ಯಾಯಾಂಗ ನಿಂದನೆ ಆಗೋದಿಲ್ಲ. ನಾಟ್ ಅಟ್ ಆಲ್. ಇವಾಗ ಸಾಮಾನ್ಯವಾಗಿ ಜೈಲಿನಲ್ಲಿ ಇದ್ದಾಗ ಯಾವುದೇ ಕೈದಿ ಆದ್ರೂ ಇವಾಗ ಯೂನಿಫಾರ್ಮ್ ಅನ್ನ ಹಾಕೋದಾಗಿರ್ಬೋದು ಪ್ರಶ್ನೆ. ಸೊ ಯೂನಿಫಾರ್ಮ್ ಅನ್ನೇ ಹಾಕಲ್ಲ ಕೈದಿಗಳು ಅಂತ ಬಂದಾಗ ಅದು ಯಾವ ರೀತಿಯಾಗಿ, ನಿಯಮಗಳು ಎಲ್ರಿಗೂ ಒಂದೇ ಅಲ್ವಾ ಸರ್? ಎಲ್ಲರೂ ಅದನ್ನ ಪಾಲನೆ ಮಾಡ್ಬೇಕು. ಸೊ ಈ ರೀತಿಯಾದಂತಹ ವ್ಯವಸ್ಥೆಗಳಾದಾಗ ಯಾರು ಅದರ ಜವಾಬ್ದಾರಿಯನ್ನ ತಗೊಳ್ತಾರೆ? ಅಂದ್ರೆ ಬಂದಿಖಾನೆ ವಿಚಾರವಾಗಿ ಏನಾಗುತ್ತೆ ಅಂದ್ರೆ, ಅಲ್ಲಿ ಇಟ್ಸ್ ಲೈಕ್ ಒಂದು ಶಾಲೆ ಇದ್ದಂಗೆ ಅಂತ ಹೇಳ್ಬೋದು ಒಂದರ್ಥದಲ್ಲಿ. ಸೊ ಆ ವಿಶೇಷ ಅಧಿಕಾರವನ್ನ ಬಂದಿಖಾನೆ ಅಧಿಕಾರಿಗಳಿಗೆ ಕೊಟ್ಟಿರುತ್ತೆ. ಸೊ ಜೈಲ್ ಅಧಿಕಾರಿಗಳಿಗೆ
ವಿಶೇಷವಾದಂತ ಅಧಿಕಾರ ಇರುತ್ತೆ. ಒಂದು ಎರಡನೇದೇನಾಗುತ್ತೆ ಅಂದ್ರೆ ಅಲ್ಲಿ ಪದೇ ಪದೇ ನಿಯಮಗಳನ್ನ ಬದಲಾವಣೆ ಮಾಡ್ಲಿಕ್ಕೆ ಅವಕಾಶವಿರೋದಿಲ್ಲ. ಯಾಕೆ ಅಂದ್ರೆ ಈಗ ನೋಡಿ, ಸಾವಿರಾರು ಜನ ಬಂದು ಸೇರಿದಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ತಾರತಮ್ಯವನ್ನ ಅವ್ರು ನೋಡ್ಲಿಕ್ಕೆ ಶುರು ಮಾಡಿದಾಗ ಅವರು ಈಗ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯವಾಗೋದೇ ಇಲ್ಲ. ಒಂದು ಶಿಕ್ಷೆಯ ಒಂದು ಉದ್ದೇಶ ಏನಂದ್ರೆ ಮನ ಪರಿವರ್ತನೆ ಆಗ್ಬೇಕು ಅಂತ. ಮನ ಪರಿವರ್ತನೆ ಆಗೋದು ಯಾವಾಗ ಅಂದ್ರೆ ಅಲ್ಲೊಂದು ಒಂದು ವಾತಾವರಣ ಅಲ್ಲಿ ಸೃಷ್ಟಿ ಆಗ್ಬೇಕಾಗತ್ತೆ. ಅದಕ್ಕೋಸ್ಕರನೇ ನಮ್ಮ ಎಲ್ಲಾ ಜೈಲ್ ಮ್ಯಾನ್ಯುಯಲ್ಗಳಲ್ಲಿ ಇಂತಿಷ್ಟೇ ಒಂದು ನಿಯಮ, ಇಂತಿಷ್ಟೇ ಒಂದು ಊಟ ಕೊಡ್ಬೇಕಾಗತ್ತೆ, ಇಂತಿಷ್ಟೇ ತರನಾದ ಸಮವಸ್ತ್ರ ಧರಿಸಬೇಕಾಗತ್ತೆ ಅಂತಿದೆ. ಅದನ್ನ ಮನ್ಸು ಬಂದ ಹಾಗೆ ಬದಲಾಯಿಸುವಂತ ಅಧಿಕಾರಿಗಳಿಗೆ ಇರೋದಿಲ್ಲ. ಬಟ್ ಆದ್ರೆ ಅದು ನಡೀತಾ ಇದೆ. ಅದನ್ನ ಇಷ್ಟು ವರ್ಷಗಳ ಕಾಲ ಯಾರು ಅದನ್ನ ಪ್ರಶ್ನೆ ಮಾಡ್ತಿರ್ಲಿಲ್ಲ. ಈ ತರನಾದ ಒಂದು ಘಟನೆಗಳು ಬಂದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಆ ಉಲ್ಲಂಘನೆಗಳನ್ನ ಒಂದು ಹೆಚ್ಚು ಕ್ಲೋಸ್ ಆಗಿ ಪರಿಶೀಲಿಸ್ತೇವೆ. ಬಟ್ ನಿಯಮಗಳಂತೂ ಇದ್ದೇ ಇದಾವೆ, ನಿಯಮಗಳಿದಾವೆ. ಮತ್ತೆ ಆ ನಿಯಮಗಳನ್ನ ಸಾರ್ವತ್ರಿಕವಾಗಿ ಪಾಲಿಸ್ಬೇಕಾಗತ್ತೆ. ಬಟ್ ಆ ರೀತಿ ಆಗೋದಿಲ್ಲ. ಯಾಕೆಂದ್ರೆ ಸಾಧಾರಣವಾಗಿ ಜೈಲಿನಲ್ಲಿ ನಡೆಯುವಂತ ವಿಷಯಗಳ ಬಗ್ಗೆ ಯಾರು ಕೂಡ ಸಮಾಜದ ಬಹುತೇಕ ವರ್ಗಗಳು ತಲೆ ಕೆಡ್ಸ್ಕೊಳ್ಲಿಕ್ಕೆ ಹೋಗೋದಿಲ್ಲ. ಅವ್ರು ಶಿಕ್ಷೆ ಅನುಭವಿಸ್ಬೇಕಾಗಿದೆ, ಏನಾದ್ರೂ ಆಗ್ಲಿ ಹಾಳಾಗೋಗ್ಲಿ ಅಂತ ಸುಮ್ನಾಗ್ ಹೋಗ್ತಾರೆ. ಸೊ ಆ ಕಾರಣಕ್ಕೋಸ್ಕರನೇ ಇಲ್ಲಿ ಹೆಚ್ಚು ಭ್ರಷ್ಟಾಚಾರ ನಡೀತಿದೆ ಅಂತ ಹೇಳ್ಬೇಕಾಗತ್ತೆ. ಸ್ವಲ್ಪ ಜೈಲ್ ಕಡೆ ನಾವು ಸ್ವಲ್ಪ ಸಮಾಜದ ಹಲವಾರು ವರ್ಗಗಳು ಜೈಲ್ ಕಡೆ ಏನಾಗ್ತಿದೆ ಅಂತ ಸ್ವಲ್ಪ ಕಣ್ಬಿಟ್ಟು ನೋಡ್ಲಿಕ್ಕೆ ಶುರು ಮಾಡಿದ್ರೆ ನನ್ಗನ್ಸುತ್ತೆ ಅಲ್ಲಿ ಸರಿ ಹೋಗುತ್ತೆ ಅಂತ ಹೇಳ್ಬೋದು. ಓಕೆ, ಧನ್ಯವಾದಗಳು ಸರ್, ನೀವು ನಮ್ಮ ಜೊತೆ ಮಾತಾಡಿದ್ರಿ.